ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹಿಲರ್ ಚಾನಲ್. ಸೊ ಇವತ್ತು ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಆ್ಯಂಡ್ ಇದು ಒಂದು ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಕರೆಂಟ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಆಗಿರುತ್ತೆ. ಇದು ನೀವು ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ನಿಮ್ಮ ಜೊತೆ ರೆಸೊನೇಟ್ ಆಗುತ್ತೆ. ಸೊ ಆವಾಗ ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನ ತಗೊಳ್ಳಿ. ಅದರ್ವೈಸ್ ನಿಮಗೆ ರೆಸೊನೇಟ್ ಆಗಿಲ್ಲ ಅಂದರೆ ಇದನ್ನು ಬಿಟ್ಟುಬಿಡಿ. ಆ್ಯಂಡ್ ಇದು ಒಂದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ಕನ್ಸಲ್ಟೇಷನ್ ಬೇಕಾಗಿದ್ದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನೀವು ಓನ್ಲಿ ವಾಟ್ಸಪ್ ಮಾತ್ರನೇ ಮಾಡಬಹುದು. ಸೊ ಕಾಲ್ ಮಾಡಿದ್ರೂ ವೇಸ್ಟ್ ಆಗುತ್ತೆ. ಸೊ ಜಸ್ಟ್ ವಾಟ್ಸಪ್ ನಂಬರಲ್ಲಿರುತ್ತೆ, ಅದಕ್ಕೆ ನೀವು ಮೆಸೇಜ್ ಮಾಡಿ ಡೀಟೇಲ್ಸನ್ನು ಪಡ್ಕೊಳ್ಬಹುದು. ಆ್ಯಂಡ್ ಅಗೇನ್ ಕ್ರಿಸ್ಟಲ್ಸ್ ಎಲ್ಲ ಯಾರಿಗೆ ಬೇಕಿದೆ ಕ್ರಿಸ್ಟಲ್ಸ್ ಅವೈಲಬಲ್ ಇದೆ. ಸೊ ನೀವು ಕ್ರಿಸ್ಟಲ್ ಬ್ರೇಸ್ಲೆಟನ್ನು ಸಹ ಪರ್ಚೇಸ್ ಮಾಡ್ಕೋಬಹುದು. ಆಲ್ಸೋ ಏನೆಲ್ಲ ಕೋರ್ಸಸ್ ಇದೆ, ಲಾ ಆಫ್ ಅಟ್ರಾಕ್ಷನ್ ಆಗಿರ್ಬೋದು, ಮನಿ ರೇಖಿ, ಕ್ಯಾಂಡಲ್ ವ್ಯಾಕ್ಸ್ ಆ್ಯಂಡ್ ಆಲ್ಸೋ ಟ್ಯಾರೋ ಕೋರ್ಸ್ ಕಲಿಬೇಕು ಅಂದ್ಕೊಳ್ಳೋರು ಸಹ ಕಲಿಬಹುದು. ಓಕೆ, ನಾನು ಕಾರ್ಡ್ಸ್ನ ಶಫಲ್ ಮಾಡ್ತೀನಿ. ಸೊ ಒಂದು 2 ಮಿನಿಟ್ಸ್ ಮೆಡಿಟೇಟ್ ಮಾಡಿ, ಸೊ ವಿಡಿಯೋ ಪಾಸ್ ಮಾಡಿ. ಸೊ ಈ ಒಂದು ರೀಡಿಂಗ್ ಪಾಸಿಟಿವ್ ಆಗಿ ಬರಲಿ ಆ್ಯಂಡ್ ನನಗೆ ರೆಸೊನೇಟ್ ಆಗಲಿ ಅಂತ ಮೈಂಡ್ನಲ್ಲಿ ಅಂದ್ಕೊಳ್ಳಿ. ನಿಮ್ಮ ಪಾರ್ಟ್ನರ್ ಬಗ್ಗೆ ನೀವು ಯೋಚನೆ ಮಾಡಿ. ಓಕೆ, ನಿಮಿಷ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಇಲ್ಲಿ ಕೆಲವೊಂದು ಕಾರ್ಡ್ಸ್ ಬಿಟ್ಟರೆ ಎಲ್ಲವೂ ಸಹ ಪಾಸಿಟಿವ್ ಆಗಿ ಬಂದಿದೆ. ಕರೆಂಟ್ಲಿ ನಿಮಗೆ ಎಲ್ಲೇ ಹೋದ್ರೂ ಸ್ವಲ್ಪ ನಿಮಗೆ ಕಟ್ ಹಾಕ್ದಂಗೆ ಅನ್ನಿಸ್ತಾ ಇರ್ಬೋದು. ಸೊ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನಿಮಗಾಗಿ ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಏನೇ ಒಂದು ಸಿಚುಯೇಷನ್ ಬಂದ್ರೂ ಅದನ್ನು ಫೇಸ್ ಮಾಡುವಷ್ಟು ಕೆಪಬಿಲಿಟಿ ಏನಿದೆ ಅದನ್ನು ನೀವು ಎಲ್ಲೋ ಒಂದು ಕಡೆ ಕಡಿಮೆ ಮಾಡ್ಕೊಳ್ತಾ ಇದ್ದೀರಾ. ಬಟ್ ನಿಮಗೆ ತುಂಬ ಬೋಲ್ಡಾಗಿ ಇದ್ದು ಅಭ್ಯಾಸ. ಬಟ್ ಯಾವುದೋ ಒಂದು ವಿಚಾರಕ್ಕೆ, ಸೊ ರಿಲೇಷನ್ಶಿಪ್ ಆಗಿರ್ಬೋದು, ಈ ಎಲ್ಲ ರೀಸನ್ಸ್ಗಳಿಂದ ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಆಗ್ತಾ ಇರ್ಬೋದು. ಸೊ ಐಸೋಲೇಟ್ ಆಗ್ತಾ ಇದ್ದೀರಾ, ನಿಮ್ಮನ್ನು ನೀವು ಐಸೋಲೇಟ್ ಮಾಡ್ಕೊತಾ ಇರ್ಬೋದು. ಆ್ಯಂಡ್ ಕರೆಂಟ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಅನ್ನೋದಕ್ಕೆ ಡೆಫಿನೆಟ್ಲಿ ಎಸ್, ಅವ್ರಿಗೂ ಸಹ ನಿಮ್ಮ ನೆನಪಾಗ್ತಾ ಇದೆ. ನಿಮ್ಮನ್ನು ಅವರು ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಟಫ್ ಸಿಚುಯೇಷನ್ ಅವರು ನೋಡ್ತಾ ಇರ್ಬೋದು ಅವ್ರ ಲೈಫಲ್ಲಿ. ಸೊ ಈ ಒಂದು ಸಿಚುಯೇಷನಲ್ಲಿ ನೀವು ಅವ್ರ ಜೊತೆ ಇರಬೇಕಾಗಿತ್ತು ಅನ್ನೋ ಒಂದು ಯೋಚನೆನ ಅವ್ರು ಮಾಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಪ್ರೀತಿ ಮಾಡ್ತಾಯಿದ್ರು ನಿಮ್ಮನ್ನು. ಸೊ ಎಲ್ಲದರಲ್ಲೂ ನಿಮ್ಮನ್ನು ಫಸ್ಟಾಗಿ ಪ್ರಿಯೋರಿಟಿಯಾಗಿ ಮಾಡ್ಕೊತಾಯಿದ್ರು. ಸೊ ಟೈಮ್ ಕಳೀತಾ ಎಲ್ಲೋ ಒಂದು ಕಡೆ ಆ ಒಂದು ಪ್ರೀತಿಯಲ್ಲಿ ಮರೆಯಾಗಿರ್ಬೋದು. ಸೊ ಇಲ್ಲ ಅಂತಲ್ಲ, ಜಸ್ಟ್ ಯಾವುದೋ ಒಂದು ವಿಚಾರಗಳಿಂದ ಅದೆಲ್ಲವೂ ಸಹ ಸ್ಟಾಪ್ ಆಗಿದೆ. ಬಟ್ ಅಗೈನ್ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಇರೋದರಿಂದ ಈ ಒಂದು ಟೈಮ್ ಏನಿದೆ ಇದೆಲ್ಲವೂ ಸಹ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ದ ಲವರ್ಸ್ ಕಾರ್ಡ್ ಇರೋದ್ರಿಂದ ನಿಮಗೆ ಸಜೆಷನ್ ಬರ್ತಾ ಇರೋದು, ನಿಮಗೆ ಏನಾದರೂ ಇವ್ರ ಜೊತೆನೇ ನಾನು ಲೈಫ್ ಲೀಡ್ ಮಾಡ್ತೀನಿ ಅಂತ ಇದ್ದಾಗ ಯಾವುದಾದ್ರೂ ಕೆಲವೊಂದನ್ನು ನೀವು ಸ್ಯಾಕ್ರಿಫೈಸ್ ಮಾಡುವಂಥ ಸಿಚುಯೇಷನ್ಸ್ ಬರ್ಬೋದು. ಸೊ ಅದಕ್ಕೆಲ್ಲ ನೀವು ರೆಡಿಯಾಗಿದ್ದೀನಿ, ನಾನು ಅದೆಲ್ಲವನ್ನು ಸ್ಯಾಕ್ರಿಫೈಸ್ ಮಾಡ್ತೀನಿ ಅನ್ನೋ ಒಂದು ಸ್ಟ್ರಾಂಗ್ ಡಿಸಿಷನ್ ನಿಮಗೆ ಇದ್ದರೆ ಮಾತ್ರನೇ ಸೊ ಈ ಪರ್ಸನ್ಗೋಸ್ಕರ ನೀವು ವೆಯ್ಟ್ ಮಾಡ್ಬೋದು. ಬಿಕಾಸ್ ಅವ್ರ ಲೈಫಲ್ಲಿ ತುಂಬ ಸ್ಟ್ರಗಲ್ಸನ್ನು ಅವ್ರು ನೋಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ. ಆ್ಯಂಡ್ ದ ಸನ್ ಕಾರ್ಡ್ ಇರೋದ್ರಿಂದ ಡೆಫಿನೆಟ್ಲಿ ಅವ್ರ ಕಡೆಯಿಂದ ನಿಮಗೆ ಕಮಿಟ್ಮೆಂಟ್ ಅನ್ನೋದು ಸಿಗುತ್ತೆ. ಮತ್ತು ಅವ್ರು ನಿಮ್ಮನ್ನು ಮಾತಾಡಿಸ್ತಾರೆ, ಮತ್ತು ಅವರು ನಿಮ್ಮನ್ನು ಅನ್ಬ್ಲಾಕ್ ಸಹ ಮಾಡ್ತಾರೆ. ಆ್ಯಂಡ್ ಒಂದು ಆ್ಯಕ್ಷನನ್ನು ಅವರು ತಗೊಳ್ಳೋ ಅಂಥ ಟೈಮ್ ಬಂದಿರ್ಬೋದು.
ಕರೆಂಟ್ಲಿ ಬೇರೆಯವ್ರ ಕಡೆಯಿಂದನೂ ನಿಮ್ಮ ಬಗ್ಗೆ ಅವ್ರಿಗೆ ಇನ್ಫಾರ್ಮೇಷನ್ ಹೋಗ್ತಾ ಇರ್ಬೋದು, ಅಥವಾ ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಅವ್ರಿಗೆ ಹೇಳ್ತಾ ಇರ್ಬೋದು. ಮ್ಯಾರೇಜ್ ಆಗಿರೋರು ಇದ್ದರೆ ಪೇಜ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಅವ್ರಿಗೆ ನಿಮ್ಮ ಮೇಲೆ ಅಂತೂ ತುಂಬ 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 ಪ್ರೀತಿ ಇದೆ. ಆ ಒಂದು ಪ್ರೀತಿನ ಅವ್ರಿಗೆ ಉಳಿಸ್ಕೊಬೇಕು ಅನ್ನೋ ಮನಸ್ಸು ಸಹ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ನಾನೇ ಮಾತಾಡಿಸ್ಬೇಕಾ ಅನ್ನೋ ಒಂದು ಈಗೋ ಕ್ಲಾಶಸ್ ಇರ್ಬೋದು. ಅದರ್ವೈಸ್ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಡೆಫಿನೆಟ್ಲಿ ಅವರು ನಿಮ್ಮನ್ನು ಮಾತಾಡಿಸ್ತಾರೆ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಸ್ಟ್ರೆಂತ್ ಅನ್ನೋದನ್ನ ನೋಡ್ತೀರಾ. ಒಂದು ಲಾಂಗ್ ಲಾಸ್ಟಿಂಗ್ ರಿಲೇಷನ್ಶಿಪ್ನ ನೀವು ಇವ್ರ ಜೊತೆಗೆ ಸ್ಪೆಂಡ್ ಮಾಡಬಹುದು. ಆ್ಯಂಡ್ ನಿಮ್ಮ ಮಧ್ಯೆ ಯಾವ ಒಂದು ಗೋಡೆ ಅಡ್ಡ ಇದೆ, ನಿಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಯಾವುದೇ ಒಂದು ಫ್ಯಾಮಿಲಿ ಕ್ಲಾಶಸ್ ಇರ್ಬೋದು. ಸೊ ಇದೆಲ್ಲವೂ ಸಹ ರಿಸಾಲ್ವ್ ಆಗುತ್ತೆ ಆದಷ್ಟು ಬೇಗ. ಅಫ್ಕೋರ್ಸ್ ಇದೆಲ್ಲವೂ ಸಹ ಬದಲಾಗುತ್ತೆ ಅಂತ ಹೇಳ್ಬೋದು. ಕಿಂಗ್ ಆಫ್ ಸಾರ್ಟ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಆ್ಯಕ್ಷನನ್ನು ನಿಮ್ಮ ಪರ್ಸನ್ ಕಡೆಯಿಂದನೇ ನೀವು ನೋಡ್ತೀರಾ. ಅವರು ನಿಮಗೆ ಕಾಲ್ ಅಥವಾ ಮೆಸೇಜನ್ನು ಆದಷ್ಟು ಬೇಗ ಮಾಡ್ತಾರೆ. ಕರೆಂಟ್ಲಿ ನೀವೇ ಯಾವುದೇ ಸಡನ್ ಡಿಸಿಷನ್ಸ್ನ ತೊಗೊಳ್ಬೇಡಿ. ಒಂದು ಪ್ರಾಪರ್ ಗೈಡೆನ್ಸ್ನ ಮುಖಾಂತರ ನೀವೇನು ಮಾಡ್ಬೋದು ಅಂತ ತಿಳ್ಕೊಬಹುದು. ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಶಾರ್ಟ್ ವೀಡಿಯೋ ಯಾರೆಲ್ಲ ನೋಡಿದ್ದೀರಾ. ಆ್ಯಂಡ್ ಪರ್ಸ್ನಲ್ ಕನ್ಸಲ್ಟೇಷನ್ಗೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ. ಥ್ಯಾಂಕ್ ಯು.